ಹಾಯ್ ಎವ್ರಿವನ್, ಇವತ್ತು ನಾವು ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ಧಾಬಾ ಸ್ಟೈಲ್ ರೀತಿಯಲ್ಲಿ ಪಲ್ಯ ಯಾವ ರೀತಿ ಮಾಡಬೇಕೆಂದು ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಪಲ್ಯ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಪೇಸ್ಟ್, ಎಳ್ಳು, ಕಡಲೆ ಬೀಜ, 2 ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ. ಬೇಕಾಗಿರೋ ಮಸಾಲೆಗಳು: ಮಿಕ್ಸಿ ಜಾರಲ್ಲಿ ಎಳ್ಳು, ಕಡಲೆ ಬೀಜ, ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಗ್ರೇವಿ ಮಾಡ್ಕೋಬೇಕು. ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಹಾಕಿ, ಅರ್ಧ ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಎಣ್ಣೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಗ್ರೈಂಡ್ ಮಾಡಿಟ್ಕೊಂಡಿರೋ ಗ್ರೇವಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಮೆನ್ಷನ್ ಮಾಡಿರೋ ಎಲ್ಲ ಮಸಾಲೆಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ಇಲ್ಲಿ ನೋಡಿ, ಎಣ್ಣೆ ಸೆಪ್ರೇಟ್ ಆಗ್ತಾ ಇದೆ. ಎಲ್ಲ ಮಸಾಲೆಗಳು ಮಿಕ್ಸ್ ಆದಮೇಲೆ ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ 1 ಕಪ್ ಅಷ್ಟು ಬಿಸಿ ನೀರು ಹಾಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ನೋಡಿ, ಎಣ್ಣೆ ಚೆನ್ನಾಗಿ ಸೆಪ್ರೇಟ್ ಆಗಿದೆ. ಫ್ರೈ ಮಾಡಿರೋ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ. ಧಾಬಾ ಸ್ಟೈಲ್ ಥರನೇ ಆಗಿದೆ ಪಲ್ಯ. ಒಂದು 5 ನಿಮಿಷ ಬೇಯಿಸಾದ್ಮೇಲೆ ನೋಡಿ, ಎಣ್ಣೆ ಚೆನ್ನಾಗಿ ಮೇಲೆ ಬರ್ತಾ ಇದೆ, ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ. ಇದಕ್ಕೆ ಒಂದು ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮತ್ತು ಕಾಶ್ಮೀರಿ ಮಿರ್ಚ್ ಪೌಡ್ರನ್ನು ಹಾಕಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿ ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ, ಗ್ರೇವಿ ಥರ ಆಗಿದೆ ಪಲ್ಯ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.